ಗೀತಾ ಮಹಾತ್ಮೆ. ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವಃ ಭಯಂ ಚಾಭಯಮೇವ ಚ. ಸಾಮಾನ್ಯವಾಗಿ ಮನುಷ್ಯರ ಮನಸ್ಸಿನಲ್ಲಿ ಮೂಡುವ ವಿವಿಧ ಬಗೆಯ ಸ್ಥಾಯಿ ಭಾವಗಳ ಬಗ್ಗೆ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ. ಮುಖ್ಯವಾಗಿ ನಾವು ಭಗವಂತನ ಉಪಾಸನೆಯಲ್ಲಿ ತಿಳಿದಿರಬೇಕಾದ ವಿಚಾರಗಳನ್ನು ಶ್ರೀಕೃಷ್ಣ ಇಲ್ಲಿ ವಿವರಿಸಿದ್ದಾನೆ. ಮೊದಲನೆಯದು ಜ್ಞಾನ. ಜ್ಞಾನ ಎಂದರೆ ಒಂದು ವಸ್ತುವಿನ ಅರಿವು. ಎರಡನೆಯದು ಬುದ್ಧಿ. ಬುದ್ಧಿ ಎಂದರೆ ಏನು ಮಾಡಬೇಕು ಏನು ಮಾಡಬಾರದು ಎನ್ನುವ ವಿವೇಕ. ನಮಗೆ ಬುದ್ಧಿ ಮತ್ತು ಜ್ಞಾನ ಎರಡೂ ಬಹಳ ಮುಖ್ಯವಾಗಿ ಬೇಕಾಗುವಂಥದ್ದು. ಜ್ಞಾನವಿದ್ದು ಬುದ್ಧಿ ಇಲ್ಲದಿದ್ದರೆ ಏನೂ ಪ್ರಯೋಜನವಿಲ್ಲ. ಮೂರನೆಯದು ಅಸಮ್ಮೋಹ. ಯಾವುದೇ ಸಂಶಯವಿಲ್ಲದೆ ಸತ್ಯವನ್ನು ತಿಳಿಯುವ ಗ್ರಹಣ ಶಕ್ತಿಯೇ ಅಸಮ್ಮೋಹ. ಇವು ಮೂರು ನಮ್ಮ ಬದುಕಿನ ಆಧಾರ ಸ್ತಂಭಗಳು. ನಾಲ್ಕನೇ ಗುಣ ಕ್ಷಮ. ಇದು ಅತ್ಯಂತ ದೊಡ್ಡ ಗುಣ. ಯಾರು ಏನೇ ಅನ್ಯಾಯವೆಸಗಿದರೂ ಭಗವಂತನಿಗೆ ಅರ್ಪಿಸಿ ಅವರನ್ನು ಬಿಟ್ಟು ಬಿಡುವುದೇ ಕ್ಷಮ. ಐದನೆಯದು ಸತ್ಯ. ಸತ್ಯ ಎಂದರೆ ಪ್ರಾಮಾಣಿಕತೆ. ನೇರ ನಡೆ ನುಡಿ ಹೊಂದಿರುವ ಮನುಷ್ಯ ತನ್ನಲ್ಲಿ ಆಸ್ತಿ ಸಂಪತ್ತುಗಳು ಇಲ್ಲದಿದ್ದರೂ ಜೀವನದಲ್ಲಿ ಶ್ರೀಮಂತನಾಗಿರುತ್ತಾನೆ. ಆರನೆಯದು ದಮಃ. ಇದು ಇಂದ್ರಿಯಗಳಿಗೆ ಸಂಬಂಧಪಟ್ಟಿದ್ದಾಗಿದೆ. ಇಂದ್ರಿಯ ನಿಗ್ರಹವೇ ದಮ. ಇಂದ್ರಿಯ ನಿಗ್ರಹಕ್ಕೆ ಇರುವ ಏಕಮಾತ್ರ ಮಾರ್ಗವೆಂದರೆ ಭಗವಂತನಲ್ಲಿ ಶರಣಾಗುವುದು. ಏಳನೆಯ ಗುಣ ಶಮಃ. ನಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳುವುದೇ ಶಮ. ಲೌಕಿಕ ವಿಚಾರವನ್ನು ಬಿಟ್ಟು ಮನಸ್ಸನ್ನು ಭಗವಂತನ ಕಡೆಗೆ ಹರಿಸಿದಾಗ ಮನಸ್ಸು ಶಾಂತವಾಗುತ್ತದೆ. ಜೀವನದಲ್ಲಿ ಏನೇ ಕಷ್ಟ ಬಂದರೂ ಕುಗ್ಗದೆ ಭಗವಂತನಿದ್ದಾನೆ ಎಂಬ ದೃಢ ನಂಬಿಕೆಯಿಂದ ಮುಂದೆ ಸಾಗಬೇಕು. ಸುಖ ದುಃಖ ಇವೆರಡೂ ಒಟ್ಟಿಗೆ ಇರುತ್ತವೆ. ಇವು ನಮ್ಮ ಜೀವನದಲ್ಲಿ ಹಗಲು ರಾತ್ರಿ ಇದ್ದಂತೆ. ಈ ಸತ್ಯ ತಿಳಿದಾಗ ದುಃಖವೆನ್ನುವುದು ದುರ್ಬರವಾಗುವುದಿಲ್ಲ. ಕೊನೆಯದಾಗಿ ಭಯ ಅಭಯ. ನಮ್ಮ ಜೀವನದಲ್ಲಿ ಏರಿಳಿತ ಎನ್ನುವುದು ಸಾಮಾನ್ಯ. ಹುಟ್ಟು ಸಾವು ನೈಸರ್ಗಿಕವಾದದ್ದು. ನಮ್ಮಲ್ಲಿ ಜ್ಞಾನವಿದ್ದರೆ ಅದೇ ಅಭಯ, ಇಲ್ಲದಿದ್ದರೆ ಭಯ. ಇವೆಲ್ಲವೂ ಭಗವಂತನ ಅಧೀನ. ಹೀಗೆ ಈ ಶ್ಲೋಕದಲ್ಲಿ ಮನುಷ್ಯನ ಮನಸ್ಸಿನಲ್ಲಿ ಮೂಡುವ ಎಲ್ಲ ಭಾವನೆಗಳು, ಆ ಭಾವನೆಗಳಿಗೆ ಆಗತಕ್ಕ ಎಲ್ಲ ಪರಿವರ್ತನೆ ಮತ್ತು ಪರಿಣಾಮಗಳು, ಇವೆಲ್ಲದರ ಹಿಂದಿರುವ ಭಗವತ್ ಶಕ್ತಿಯ ಬಗ್ಗೆ ಶ್ರೀಕೃಷ್ಣ ಅರ್ಜುನನಿಗೆ ವಿವರಿಸಿದ್ದಾನೆ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.